अन्यायी घरपट्टी रद्द करा, रद्द करा, रद्द करा, रद्द करा, रद्द करा, रद्द करा, रद्द करा। अन्यायी घरपट्टी वाढवणाऱ्या सरकारचा पेटून उठलेला आहे। तर ही अन्यायी जुलमी घरपट्टी वाढ 5 ते 6 पट, जो 500 ते 600 टक्केवारी। खरं जगात अशा कुठल्याही परिस्थितीमध्ये अशा पद्धतीनं कुठली वाढ, पगार वाढ राहू दे, कुठली टॅक्स वाढ राहू दे, आपलं जीएसटी राहू दे, इन्कम टॅक्स राहू दे, कुठल्याही प्रकारचा टॅक्स, कुठल्या प्रकारची घरपट्टी राहू दे, अशा पद्धतीनं अन्यायी जुलमी अशा प्रकारच्या टॅक्स जगात आजपर्यंत कुठेही वाढलेले नाही। 5 ते 6 पटीनं, जिथं 1000 रुपये आहे तिथं 5000 6000 एवढे अगदी भयंकर अतिशय मोठ्या प्रमाणात आणि जुलमी अन्यायीशी वाढ केलेला आहे। तेव्हा हे वाढ करण्यासाठी आमच्या काकती गावातील संपूर्ण गावातील लहान थोर सर्व बुजुर्ग मंडळी, महिला मंडळी, आमच्या भगिनी सर्व इथं मोठ्या संख्येने उपस्थित आहेत। तेव्हा कुठल्याही परिस्थितीत ही वाढ मागे घेतलीच पाहिजे आणि आम्ही ही वाढ जी आहे की नाही, जुन्या पद्धतीने आम्ही टॅक्स भरू, नाही तर ह्याच्या पुढे आमच्यातलं कोणीही टॅक्स भरणार नाही, 1 रुपये टॅक्स भरणार नाही। यांचे आमचा विकास नसला तरी चालेल, आम्हाला काही विकास नको, 5 पटीने आम्हाला कुठल्या पद्धतीने यांनी विकास करण्यात आम्हाला विकास नसला तरी चालेल, पण ही अन्याय ही जुलमी घरपट्टीच्या वाढलेल्या कुठल्याही परिस्थितीत मागे घ्यायला पाहिजेत। कारण कुठं साधं आमच्या स्वतःच्या घरामध्ये आम्ही भाड्यानं 1000-2000 भाड्याने देण्याची परिस्थिती आहे। 5-6 पटीने आता कॉर्पोरेशन मध्ये बघितलं मी, याचे निम्म्यातले निम्मे पण घरपट्टी नाही। अशी आहे, गरीबाचे 2-3 रूम आहेत, पण परडा त्याचा 2-4 गुंठे आहे, त्या 4 गुंठे ओपन जागेवर पण टॅक्स लावलेत। मग त्यांनी ती जागा विकावी का घर विकून टॅक्स भरावं, अशी गरीबाची परिस्थिती झालेली आहे। पण टॅक्स हा फक्त घरावरच ठेवावा, ಓಪನ್ ಜಾಗೆವರ್ ಟ್ಯಾಕ್ಸ್ ठेवू नये। ಇವತ್ತು ನಮ್ಮ ಕಾಕ್ತಿ ಗ್ರಾಮದಲ್ಲಿ ಅನ್ಯಾಯವಾಗಿದೆ ಅಂದ್ರೆ ಇದು ಕೇಂದ್ರ ಸರ್ಕಾರದವ್ರದ್ದು ಇರ್ಬೋದು ಅಥವಾ ರಾಜ್ಯ ಸರ್ಕಾರದವ್ರು ಇರ್ಬೋದು, ಮೇನಿಂದ ಆರ್ಡರ್ ಬಂದಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ ಪಿಡಿಎಸ್ ಅವರಿಗೆ। ಒಂದು ವರ್ಷದ 15000 ರೂಪಾಯಿ ನನ್ನ ಗರ್ಪಟ್ಟಿ ತುಂಬಿಕೊಳ್ತಾ ಇದ್ದಾರೆ ಇವರು। ನನ್ನ ಗರ್ಪಟ್ಟಿಯಲ್ಲಿ ನಾನು ಹಂಚಿನ ಮನೆ ಇದೆ, ಮತ್ತೆ ಬಾಜುದವ್ರ ಮನೆ ಬಿಲ್ಡಿಂಗ್ ಮನೆ ಕೇಳಿದ್ರೆ ಅವ್ರದ್ದು 8000 ರೂಪಾಯಿ ಬಂದಿದೆ। ಅದೇ ರೀತಿಯಾಗಿ ನಮ್ಮ ಸುತ್ತ ಇಲ್ಲಿ ಪಬ್ಲಿಕ್ ಏನಿದಿಲ್ಲ, ಒಬ್ಬರು ಕಡಿಮೆ ಇದ್ದವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಜಾಸ್ತಿ ಇದ್ದವ್ರಿಗೆ ಕಡಿಮೆ ಕೊಟ್ಟಿದ್ದಾರೆ। ಈ ರೀತಿ ಮಾಡೋದು ಇದು ತುಂಬಾ ಅನ್ಯಾಯ। ಇದನ್ನ ನೀವು ಸರಿಯಾಗಿ ಇದನ್ನ ವಿಚಾರ ಮಾಡಿ ಇದನ್ನ ಮ್ಯಾಲ ಸರ್ಕಾರಕ್ಕೆ ಮನವಿ ಕೊಡಂತ ನಾನು ನಿಮಗೆ ಕೊಟ್ಟು ಹೋಗಿದ್ದೆ। 15 ದಿವಸ ಆಯ್ತು, ನೀವು ಮುಟ್ಟಿಸಿದ್ರೆ ಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ। ನಿಮಗೆ ಮ್ಯಾಲಿಂದ ಏನು ಆರ್ಡರ್ ಬಂದಿತ್ತಲ್ಲ, ನಮಗೆ ಅದು ರಿಸಿಪ್ಟ್ ಕಾಪಿ ಕೊಡಬೇಕೀಗ। ಆ ರಿಸಿಪ್ಟ್ ಕಾಪಿ ಮತ್ತೆ ನೀವು ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಮುಟ್ಟಿಸಿ ಅಂತ ಏನು ಹೇಳ್ತಿಲ್ಲ, ಅದು ನಮಗೆ ಕೊಡಲೇಬೇಕು। ನಾವು ಇದನ್ನ ತಗೊಂಡ ಡಿಸಿ ಆಫೀಸ್ಗೆ ನಾನು ಲೆಟರ್ ಮಾಡಿ ಇಟ್ಟಿದ್ದೀನಿ, ನಾವು ಹೋಗಿ ಒಂದು ತೊಡೆ ಜನ ಮುಟ್ಟಿಸ್ತೇವೆ। ಇದು ಆದಷ್ಟು ಮಟ್ಟಿಗೆ ನೀವು 15 ದಿವಸ ಒಳಗೆ ನಾವು ಪರಿಹರಿಸಲಿಲ್ಲ ಅಂದ್ರೆ ನಾವು ಇಡೀ ಕಾಕ್ತಿ ಗ್ರಾಮ ಊರವರೆಲ್ಲ ಡಿಸಿ ಆಫೀಸ್ ಹೋಗಿ ಸ್ಟ್ರೈಕ್ ಕೊಡುತ್ತೇವೆ। ಇದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಆದಷ್ಟು ಮಟ್ಟಿಗೆ। ಇದು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಇದು ಮುಟ್ಟಿಸುವಂತ ಕೆಲಸ ಮಾಡ್ತೀವಿ। ಇದನ್ನ ಅವ್ರು ಬಂದು ಪರಿಹಾರ ಮಾಡಿ ಇದನ್ನ ರದ್ದು ಮಾಡಿಸ್ಬೇಕು। ನಮ್ಮದು ಮೊದಲು ಏನಿತ್ತಲ್ಲ 1000, 1200, 600 ಇದೇ ರೀತಿ ತುಂಬ್ಕೊಂತ ಹೋಗ್ಬೇಕು। ಈ ಸರ್ಕಾರ ಬಂದ್ ಮಾಡಬೇಕು। ಹೆಣ್ಮಕ್ಳಿಗೆ ಏನ್ ಮಾಡಿದಾರೆ ಅಂದ್ರೆ 2000 ಕೊಟ್ಟು 4000 ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಸರ್ಕಾರ। ಇವತ್ತು ಏನು ಗ್ರಾಮಸ್ಥರು ಬಂದು ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನೀವು ತೆರಿಗೆ ವಸೂಲಾತಿ ಬಗ್ಗೆ ಏನು ಹೆಚ್ಚಿಗೆ ಆಗೈತಿ ಅದ್ರ ಬಗ್ಗೆ ಏನು ನೀವು ತಕರಾರು ಅಥವಾ ನೀವು ಕಡಿಮೆ ಮಾಡೋ ಸಂಬಂಧ ಏನು ಮನವಿ ಕೊಟ್ಟಿದ್ದೀರಿ, ಇದು ನಾವು ಈಗ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾನು ಆಸ್ ಎ PDO ಅಂತ ನಾನು ಇವತ್ತು ಮನವಿ ಸ್ವೀಕಾರ ಮಾಡ್ತೇನೆ ರೀ। ಮತ್ತು ಹೆಚ್ಚಿನ ನಮ್ಮ ಸರ್ಕಾರದವರು ಈಗ ನೀವು ತಾಲೂಕಾ ಪಂಚಾಯತಿ ಇಒ ಸರ್ ಆಗಲಿ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಾಹೇಬರು, ಜಿಲ್ಲಾ ಪಂಚಾಯತ್ ಬೆಳಗಾವಿಯವರಾಗಲಿ, ಅವ್ರಿಗೆ ಇದು ವಿಷಯ ಗಮನಕ್ಕೆ ತೊಗೊಂಡು ಬಂದು ಈಗಾಗಲೇ 7/12/2024ನೇ ಮೀಟಿಂಗ್ನಾಗ ಈಗೇನು ಟ್ಯಾಕ್ಸ್ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಏನು ವೈಜ್ಞಾನಿಕವಾಗಿ ಸರ್ಕಾರ ಇಡೀ ರಾಜ್ಯದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಕಾಕ್ತಿ ಆಗಲಿ ಬೆಳಗಾವಿ ತಾಲೂಕಾದಾಗಲಿ ಏನು ಟ್ಯಾಕ್ಸ್ ಹೆಚ್ಚಿಗೆ ಆಗಿದ್ದ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಸರಾವನು ಪಾಸ್ ಮಾಡಿದೈತಿ। ಇವರು ಸದಸ್ಯರು ಏನು ಮನವಿ ಕೊಟ್ಟಿದ್ದಾರೆ ಅಂದ್ರೆ 50% ಈಗೇನು ನಾವು ವ್ಯಾಲ್ಯೂಯೇಷನ್ ಪ್ರಕಾರ ಮನಿದು ವ್ಯಾಲ್ಯೂಯೇಷನ್ ಪ್ರಕಾರ ಏನು ಟ್ಯಾಕ್ಸ್ ಹೆಚ್ಚಾಗೈತಿ ಅದು 50% ಮಾಡಿರಿ ಮತ್ತು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಇವರು ಕೊಟ್ಟಿದ್ದಾರೆ। सगळ्यांना नमस्कार। तुमचं निवेदन आम्हाला ग्रामपंचायत कागदीला मान्य आहे, पण सरकारच्या आदेशानुसार आम्ही हे टॅक्स भरून घेतलेला आहे। आम्ही सुद्धा हे पंचायतमध्ये मीटिंगमध्ये ठराव घातलेला आहे की ही एवढी घरपट्टी सर्वसामान्य लोकांना हे होत नाही म्हणून आम्ही ठराव घातलेला आहे। ते सुद्धा आम्ही तालुका पंचायत जिल्हा पंचायतला ठराव पाठवलेला आहे। आम्ही तुम्हाला आमचा पंचायततर्फे साथ आहे। तुम्ही DCकडं तालुका पंचायत जिल्हा पंचायतकडं आम्ही तुमच्या बरोबर येतो आणि तुमचं आम्ही स्वीकार करतो। आमची एक विनंती आहे, ठराव देतो।